ಅಯ್ಯೋ ಏನತ್ತೆ ನೀವು ಸುಕೃತ ಓ ಅದ್ಗೆ ಓಹೋ ಬಾ. ಹಾಯ್ ಅರ್ಚನಾ, ನಾನು ಹೇಳಿ ಸುಶಾಂತ್. ಏನಿಲ್ಲ, ಈ ಬೆರಳು ಕಚ್ಕೊಂಡು ತಿನ್ನೋಷ್ಟು ರುಚಿಯಾಗಿತ್ತು ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕೇಳೋಣ ಅಂತಾನೆ ನಿಮಗೆ ಫೋನ್ ಮಾಡಿದೆ. ಏನು ಬೆರಳು ಕಚ್ಕೊಂಡು ತಿನ್ನೋದಾ? ಹೌದು, ಅದೇ. ಹಂಗಂದ್ರೆ ಏನು? ನಾನು ಯೋಚನೆ ಮಾಡಿದೆ, ನಂಗೆ ಅರ್ಥ ಆಗ್ಲಿಲ್ಲ. ನಿಮ್ಗೇನಾದ್ರೂ ಗೊತ್ತಿದೆಯಾ ಅದ್ರ ಬಗ್ಗೆ? ಓಹ್ ಅದಾ, ನಾವೇನಾದ್ರೂ ಊಟ ಮಾಡುವಾಗ ತುಂಬಾ ರುಚಿಯಾಗಿತ್ತು ಅಂತಂದ್ರೆ ಒಂದೊಂದ್ಸಲ ಮೈ ಮರ್ತ್ಬಿಟ್ಟು ಬೆರಳನ್ನ ಕಚ್ಕೊಂಡ್ಬಿಡ್ತೀವಲ್ಲ, ಅದಕ್ಕೆ ಉಪ್ಪು ಕೊಟ್ಟಿದಾರಷ್ಟೇ. ಓಹೋ, ಹೌದು. ಇವಾಗ ಯಾಕೆ ಇದನ್ನ ಕೇಳ್ತಿದ್ದೀರಾ ನೀವು? ಏನಿಲ್ಲ, ಮಧ್ಯಾಹ್ನ ನಂಗೆ ಊಟ ತುಂಬಾ ರುಚಿ ಅಂತ ಅನಿಸ್ತು. ಮಧ್ಯಾಹ್ನ ಅಂದ್ರೆ ನೀವು ಇನ್ನ ಊಟ ಅಲ್ಲ, ತಿಂಡಿ ತಿಂದೆ 1-2 ಸ್ಪೂನು. ಆದ್ರೆ ಮಧ್ಯಾಹ್ನದಷ್ಟು ರುಚಿ ಅಂತ ಅನಿಸ್ಲಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಸುಶಾಂತ್, ನೀವ್ ಏನ್ ಹೇಳಕ್ ಬರ್ತಿದ್ದೀರಾ? ನನ್ಗೆ ಅರ್ಥ ಆಗ್ತಿಲ್ಲ. ಮಧ್ಯಾಹ್ನ ಊಟ ಎಷ್ಟು ರುಚಿಯಾಗಿತ್ತು ಅಂತಂದ್ರೆ ಬೆರಳನ್ನ ಕಚ್ಚಿ ತಿಂದ್ಬಿಡೋಣ ಅನ್ನೋಷ್ಟು ರುಚಿಯಾಗಿತ್ತು. ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ದಾರೆ. ಆಸೆಗಳು ತುಂಬಿರೋ ಮಾತು. ಈ ತರ ಎಷ್ಟು ಮಾತುಗಳನ್ನ ನಾನು ಕೇಳಿಲ್ಲ. ಆ ಎಲ್ಲಾ ಮಾತನ್ನು ಆಡಿ ನನ್ನನ್ನ ಹೀಗೆಲ್ಲ ತುಂಬಾ ಕೋಪ ಬರ್ತಿದೆ. ಹೂವಿಂದ ಹೂವಿಗೆ ಹಾರೋ ದುಂಬಿ ತರ ಈ ತರ ಎಲ್ಲ ಮಾತಾಡಿ, ಮನುಷ್ಯನ ಇವನು. ಅರ್ಚನಾ ಅವ್ರೆ, ನನ್ ಮಾತು ಕೇಳಿಸ್ತಿದೆ ನಿಮ್ಗೆ? ಸಾರಿ, ಕೇಳಿಸ್ಲಿಲ್ಲ. ಏನ್ ಹೇಳಿದ್ರಿ? ಅದೇನು ಅಂದ್ರೆ ಸಡನ್ ಆಗಿ ಒಂದು ರುಚಿ ಬದಲಾಯ್ತಲ್ಲ, ಅದ್ ಹಾಗೆ ನಾಲ್ಗೆ ಮೇಲೆ ಉಳ್ಕೊಂಡ್ಬಿಡ್ತು. ಹಲೋ ಹಲೋ ಅರ್ಚನಾ ಅವ್ರೆ, ಕೇಳಿಸ್ತಿಲ್ವಾ? ಅದು ನಿಮ್ ಮಾತ್ ಕೇಳ್ತಾ ಕೇಳ್ತಾ ನಾನು ಮೈ ಮರ್ತ್ಬಿಟ್ಟಿದ್ದೆ. ಬೇರೇನು ಟೆನ್ಷನ್ ಬಿಡಿ. ನಿಮ್ಗೆ ಬೆಳೆದಿಂಗ್ಳು ಅಂದ್ರೆ ತುಂಬಾ ಇಷ್ಟ ಅಂತ ಅವತ್ತು ಹೇಳಿದ್ರಲ್ಲ, ರಾಘವ್ದು ಊಟ ಆಗಿಲ್ವಾ? ರಾಘವ ಇಷ್ಟ ಬೇಗ ಮಲ್ಕೊಂಡ? ಹಲೋ, ಬೆಳಗ್ಗೆ ಮಾತಾಡ್ಬೋದಾ? ಅಲ್ಲ, ನನಗೆ ಒಂದು ಐಡಿಯಾ ಬಂದಿದೆ. ಈ ಸಲ ಹುಣ್ಣಿಮೆ ದಿನ ನಾವೆಲ್ಲರೂ ನಮ್ಮ ಮನೆಯಲ್ಲಿ ನಿಮ್ಮನ್ನು ಸೇರಿಸಿ ಬೆಳೆದಿಂಗ್ಳು ಊಟ ಮಾಡೋಣ. ನಾಳೆ ಅದು ಆಫೀಸ್ಗೆ ಹೋಗ್ಬೇಕಲ್ಲ, ಸೊ ಸ್ಯಾಲ್ರಿ ಬೇರೆ ಮಾಡ್ಬೇಕು. ನಾನು ಮಿಸ್ ಮಾಡಂಗೆ ಇಲ್ಲ. ಸಾರಿ. ಅಲ್ಲ, ಪಕ್ಕದಲ್ಲಿ ಯಾರಾದ್ರೂ ಇದಾರಾ? ನಾನೇನೋ ಕೇಳಿದ್ರೆ ನೀವೇನೋ ಉತ್ತರ ಕೊಡ್ತಿದ್ದೀರಲ್ಲ. ಸದ್ಯ ನಿಮಗೀಗ್ಲಾದ್ರೂ ಅರ್ಥ ಆಯ್ತಲ್ಲ. ಐಮ್ ಸಾರಿ, ನಿಮ್ ಪಕ್ಕದಲ್ಲಿ ಯಾರೋ ಇದ್ದಾರೆ ಅಂತ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ನನ್ನ ಪಾಡಕ್ಕೆ ನಾನು ಇಷ್ಟಪಟ್ಟಂಗೆ ಏನೇನೋ ಮಾತಾಡ್ಬಿಟ್ಟೆ. ಓಕೆ, ಸಾರಿ ಡಾರ್ಲಿಂಗ್. ನಾನು ನಿಮ್ಮನ್ನ ಡಾರ್ಲಿಂಗ್ ಅಂತ ಕರಿಬೋದಾ? ಸರಿ, ನಾನು ಡಿಸ್ಕನೆಕ್ಟ್ ಮಾಡ್ಲಾ? ಸರಿ, ಕೋಪ ಮಾಡ್ಕೋಬೇಡಿ, ನಾನೇ ಕಾಲ್ ಕಟ್ ಮಾಡ್ತೀನಿ. ಗುಡ್ ನೈಟ್. ಹೀಗೆ ಮಾತಾಡ್ತಾಳೆ, ಆದ್ರೆ ಸ್ವಲ್ಪ ನಾಚ್ಕೋತಾಳೆ. ಏನೋ ಗೊತ್ತಿಲ್ಲ. ಮಾಡರ್ನ್ ಲುಕ್ಕಲ್ಲಿ ಶಾಂತಿ ಇದ್ರೆ ಹೇಗಿರ್ತಾಳೋ ಹಾಗೆ ಇದ್ದಾಳೆ. ನಾನು ಪ್ರೀತಿನ ತೂಕ ಮಾಡ್ದೆ ಎಷ್ಟು ಪ್ರೀತಿ ಕೊಟ್ಟಿದ್ದೀನಿ. ನಮ್ಮನ್ನೆಲ್ಲರನ್ನೂ ನೋಡ್ಕೊಳ್ಳೋ ಬರ್ದಲ್ಲಿ ನೀನೇ ಮರ್ತ್ಬಿಟ್ಟಿದ್ಯಾ ಅಲ್ವಾ? ಹಿಂಗಾದ್ರೆ ನಿನ್ನ ಆರೋಗ್ಯ ಏನಾಗ್ಬೇಕು? ನಿನಗೆ ನಾವೆಲ್ಲ ಹೇಗೆ ಮುಖ್ಯನೋ ನಮ್ಗೆಲ್ರಿಗೂ ನೀನ್ ಬಹಳ ಮುಖ್ಯ. ನೀನ್ ಚೆನ್ನಾಗಿದ್ರೆ ತಾನೆ ಈ ಶಾಂತಿ ನಿವಾಸ ತುಂಬಾ ಚೆನ್ನಾಗಿರೋದು. ನೋಡಿ, ನಾನು ಇತ್ತೀಚೆಗೆ ಯಾವ ಡೀಲ್ನ ಒಪ್ಕೋತಾ ಇಲ್ಲ. ಪದೇ ಪದೇ ನನಗೆ ಫೋನ್ ಮಾಡಕ್ ಹೋಗ್ಬೇಡಿ. ಸಂಜಯ್, ಸಂಜಯ್, ಬೇಗ ಬಾರೋ. ಹೇಳಿ ಮೇಡಮ್. ಮನೆ ಮುಂದೆ ಯಾವುದೋ ಬೈಕ್ ನಿಂತಿರೋ ಶಬ್ದ ಆಯ್ತು. ಯಾರು ನೋಡೋಗು. ನೋಡ್ತೇನೆ ಮೇಡಮ್. ಬೇಗ.
ನೋಡಿ, ಪದೇ ಪದೇ ನನ್ನ ನಂಬರ್ಗೆ ಫೋನ್ ಮಾಡಕ್ಕೆ ಹೋಗಬೇಡಿ. ನನ್ನ ನಂಬರ್ ಟ್ರ್ಯಾಕ್ ಆಗ್ತಿದೆ. ಓಕೆ?